ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 1 ಕಪ್ ಆಗೋಷ್ಟು ರವೆಯನ್ನು ಬಳಸ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಈಸಿ ಹಾಗೂ ಟೇಸ್ಟಿಯಾಗಿರುವಂತಹ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿಯಿಂದ ತುಂಬಾ ರುಚಿಯಾಗಿರುತ್ತೆ. ಇದನ್ನು ತಿನ್ನೋದಕ್ಕೆ ಯಾವುದೇ ರೀತಿಯ ಪಲ್ಯ ಹಾಗೂ ಚಟ್ನಿ ಅವಶ್ಯಕತೆ ಇಲ್ಲ, ಹಾಗೇನೆ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಸಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಮೊದಲು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ನಾನು 2 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, 2 ಟೇಬಲ್ ಸ್ಪೂನಷ್ಟು ತುರಿದಿಟ್ಕೊಂಡಿರುವಂತಹ ಹಸಿ ತೆಂಗಿನಕಾಯಿ ತುರಿ, 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಈಗ ಇದಕ್ಕೆ ಯಾವ ಕಪ್ನಲ್ಲಿ ನಾನು ನೀರನ್ನು ಸೇರಿಸ್ಕೊಂಡಿದ್ದೆ ಅದೇ ಕಪ್ನಲ್ಲಿ ಅಳತೆ ಮಾಡಿ 1 ಕಪ್ ಆಗೋಷ್ಟು ನಾನಿಲ್ಲಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ರವೆ ಅಂತ ಹೇಳಿದ್ರೆ ಮೀಡಿಯಮ್ ರವೆನ ನಾನಿಲ್ಲಿ ನೀರಿಗೆ ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ರವೆ ಗಟ್ಟಿಯಾಗೋವರೆಗೂ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು. ನೋಡಿ, ರವೆ ಬೆಂದು ಗಟ್ಟಿಯಾಗಬೇಕು, ಅಲ್ಲಿವರೆಗೂ ಆದಷ್ಟು ಕಮ್ಮಿ ಉರಿನಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ರವೆನೂ ಕೂಡ ಬೆಂದು ಗಟ್ಟಿಯಾಗಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ರವೆ ಚೆನ್ನಾಗಿ ಬೆಂದಿದ ನಂತರ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಮೈದಾ ಹಿಟ್ಟನ್ನು ಸೇರಿಸಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಗೋಧಿ ಹಿಟ್ಟನ್ನು ಸಹ ನೀವಿಲ್ಲಿ ಸೇರಿಸ್ಕೋಬೋದು. ನಾವಿಲ್ಲಿ ಸೇರಿಸ್ಕೊಂಡಿರುವಂತಹ ಮೈದಾ ಹಿಟ್ಟು ರವೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಈಗ 3 ರಿಂದ 4 ನಿಮಿಷ ನಾನಿಲ್ಲಿ ರವೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದು ಆಗಿದೆ. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ. ಈಗ ಇದನ್ನು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಎಷ್ಟು ತಣ್ಣಗಾಗಬೇಕು ಅಂತ ಹೇಳಿದ್ರೆ ನಾವು ಕೈಯಿಂದ ಮುಟ್ಟುವಷ್ಟು ತಣ್ಣಗಾದರೆ ಸಾಕು. ಈಗ ಇದು ತಣ್ಣಗಾಗಿದೆ. ಈಗ ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ಕೊಳ್ತೀವಿ ಅದೇ ರೀತಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಚೆನ್ನಾಗಿ ಇದು ಸಾಫ್ಟ್ ಆಗಬೇಕು, ಆ ರೀತಿ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಈ ರೀತಿ ನಾದ್ಕೋಬೇಕಾದ್ರೆ ರವೆ ಏನಾದರೂ ಕೈಗೆ ಅಂಟಿದೆ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆನ ಸೇರಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಳಿ. ಈಗ ಫೈನಲಿ ನಾನಿಲ್ಲಿ ಚಪಾತಿ ಹಿಟ್ಟಿನಷ್ಟು ಸಾಫ್ಟಾಗಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೀವಿಲ್ಲಿ ನೋಡ್ತಾ ಇರ್ಬೋದು. ಈಗ ಇದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ನಾನಿಲ್ಲಿ ಕೌಂಟರ್ ಟಾಪ್ ಮೇಲೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ರೋಸೆಸ್ನ ನೀವು ಚಪಾತಿ ಮಣೆ ಮೇಲೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಕೌಂಟರ್ ಟಾಪ್ ಮೇಲೇ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಗಲವಾಗಿ ಸ್ಪೇಸ್ ಸಿಗುತ್ತೆ ಅಂತೇಳಿ ಬೇಗ ಆಗುತ್ತೆ. ನೋಡಿ, ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ರವಾ ಹಿಟ್ಟಲ್ಲಿ ಅರ್ಧ ರವಾ ಹಿಟ್ಟನ್ನು ತಗೊಂಡು ಈಗ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಯಾವ ರೀತಿ ಎಷ್ಟು ಲಟ್ಟಿಸ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ನಾವು ನಾರ್ಮಲ್ ಆಗಿ ಚಪಾತಿನ ಮಾಡ್ತೀವಲ್ವ, ಅದಕ್ಕಿಂತ ಸ್ವಲ್ಪ ದಪ್ಪದಾಗಿಯೇ ಇದನ್ನು ಲಟ್ಟಿಸ್ಕೋಬೇಕು. ನೋಡಿ, ಇದನ್ನು ಈ ರೀತಿ ಲಟ್ಟಿಸಿದ ನಂತರ ನಾನಿಲ್ಲಿ ಈ ರೀತಿ ಒಂದು ಬೌಲ್ ತಗೊಂಡಿದ್ದೀನಿ. ನೋಡಿ, ಈ ಬೌಲಿಂದ ನಾನು ರೌಂಡ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ, ನಿಮಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೆ ಆ ರೀತಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿದ ನಂತರ ಇದರಲ್ಲಿರುವಂತಹ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ರಿಮೂವ್ ಮಾಡಿ ಈಗ ರೌಂಡ್ ಶೇಪಲ್ಲಿರುವಂತಹ ಹಿಟ್ಟನ್ನು ತೆಗೆದು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇಷ್ಟು ದಪ್ಪದಾಗಿ ಇದನ್ನು ಲಟ್ಟಿಸಿಟ್ಕೊಂಡಿದ್ದೀನಿ, ನೀವಿಲ್ಲಿ ನೋಡ್ತಾ ಇರ್ಬೋದು. ಇಷ್ಟು ದಪ್ಪದಾಗಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಉಳಿದಿರುವಂತಹ ಹಿಟ್ಟನ್ನು ಸಹ ನಾನಿಲ್ಲಿ ಅದೇ ರೀತಿ ಲಟ್ಟಿಸ್ಕೊಂಡು ಬೌಲ್ ಸಹಾಯದಿಂದ ಅದನ್ನು ಸಹ ಕಟ್ ಮಾಡಿಕೊಂಡು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಕಡೆ ನಾನಿಲ್ಲಿ ಎಣ್ಣೆನೂ ಸಹ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಎಣ್ಣೆನೂ ಈಗ ಬಿಸಿಯಾಗಿದ್ದೆ. ಎಣ್ಣೆನ ಐ ಫ್ಲೇಮಲ್ಲಿಯೇ ಬಿಸಿ ಮಾಡ್ಕೋಬೇಕು. ಹಾಗೆ ಇದನ್ನು ಎಣ್ಣೆಗೆ ಹಾಕಬೇಕು ಅಂತ ಹೇಳಿದ್ರೆ ಐ ಫ್ಲೇಮಲ್ಲಿಯೇ ಇಟ್ಟು ಹಾಕಬೇಕು, ನೆನಪಲ್ಲಿಡಿ. ಇಲ್ಲಿ ಎಣ್ಣೆನ ಐ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಂಡಿದ್ದೆ. ಇದನ್ನು ಎಣ್ಣೆಗೆ ಹಾಕಬೇಕಾದ್ರೂ ಸಹ ಐ ಫ್ಲೇಮಲ್ಲೇ ಇಟ್ಟು ಎಣ್ಣೆಗೆ ಸೇರಿಸ್ಕೋಬೇಕು. ನೋಡಿ, ಎಣ್ಣೆಗೆ ಹಾಕಿದ ತಕ್ಷಣ ಅದನ್ನು ಕದ್ದಿಸೋದಕ್ಕೆ ಹೋಗಬಾರ್ದು. ಈ ರೀತಿ ಒಂದು ಅರ್ಧ ನಿಮಿಷ ಬಿಟ್ಟು ಅದು ತಾನಾಗಿಯೇ ಮೇಲೆ ಬರುತ್ತೆ. ನಂತರ ಇದನ್ನು ತಿರುಗಿಸ್ಕೊಂಡು ಬಬಲ್ಸ್ ಕಮ್ಮಿಯಾಗಿ ಲೈಟಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ನಾವು ಎಣ್ಣೆನ ಅದ್ರ ಮೇಲೆ ಹಾಕ್ದ ಬೇಯಿಸ್ಕೊಂಡೆ ಇದು ಪೂರಿ ರೀತಿ ಉಬ್ಬುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಉಬ್ತಾ ಇದೆ ಅಂತ ಹೇಳಿ. ಇದನ್ನು ಎರಡೂ ಕಡೆ ಚೆನ್ನಾಗಿ ಹದವಾಗಿ ಬೇಯಿಸ್ಕೋಬೇಕು.
ನೋಡಿ ಈಗ ಇದು ಆಗಿದೆ, ಪೂರಿ ಥರ ಉಬ್ಬಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಇಷ್ಟೇ. ಈಗ ಇದನ್ನು ನಾನಿಲ್ಲಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಉಳಿದಿರುವಂತಹ ಎಲ್ಲ ರವಾ ಪೂರಿಗಳನ್ನು ನಾನಿಲ್ಲಿ ಎಣ್ಣೆಗೆ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆನಪಲ್ಲಿಡಿ, ಐ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಉಬ್ಬಿ ಬರಲ್ಲ, ತಿನ್ನೋದಕ್ಕೂ ಕೂಡ ಅಷ್ಟು ರುಚಿಯಾಗಿರೋದಿಲ್ಲ. ನಾವೇನಾದರೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಇದು ಉಬ್ಬೋದಿಲ್ಲ, ತಿನ್ನೋಬೇಕಾದ್ರೆ ಅದು ಇಟ್ಟಿಟ್ಟು ಅನಿಸ್ತಾ ಇರುತ್ತೆ, ಕರೆಕ್ಟಾಗಿ ಬೇಯೋದಿಲ್ಲ. ಈ ರೀತಿ ಉಬ್ಬಿ ಬರಬೇಕು, ಆ ರೀತಿ ನೀವು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಫೈನಲಿ ನಾನಿಲ್ಲಿ ಎಲ್ಲ ಪೂರಿಗಳನ್ನು ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಈ ರವಾ ಪೂರಿನ ತಿನ್ನೋದಕ್ಕೆ ಯಾವುದೇ ರೀತಿಯ ಚಟ್ನಿ ಆಗಲಿ ಸಾಂಬಾರಾಗಲಿ ಬೇಕಾಗಿಲ್ಲ, ಹಾಗೆ ತಿನ್ಬೋದು. ಅಷ್ಟು ರುಚಿಯಾಗಿ ಸಾಫ್ಟ್ ಆಗಿರುತ್ತೆ, ಪೂರಿ ಥರ ಉಬ್ಬಿ ಬಂದಿರುತ್ತೆ ಸಹ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ರವಾ ಪೂರಿ ರೆಸಿಪಿ. ನಿಮಗೆ ಇಷ್ಟ ಆಗಿದ್ದರೆ ರೆಸಿಪಿಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಸಿಂಪಲ್ ಹಾಗೂ ಟೇಸ್ಟಿ ರೆಸಿಪಿಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.